ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯ್ತು, ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಯಿ ತುಂಬ ಬೇಜಾರು ಮಾಡಿಕೊಂಡು ಆಚೆ ನಿಂತಿದ್ದಾಳೆ. ಆದರೆ ಪ್ರೇಮ್ಗೆ ರಾಯಿ ನಾನು ಲವ್ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಕೇಳಿಸ್ಕೊಂಡು ಅವನು ಭಾಳ ಬೇಜಾರು ಮಾಡಿಕೊಂಡು ಜೀಪ್ ಓಡಿಸ್ತಿದ್ದಾಗ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟಲ್ಲಿ ಮುಖ ಎಲ್ಲ ಕಿತ್ಕೊಂಡು ಹೋಗಿದೆ, ತುಂಬ ಏಟಾಗಿದೆ. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ರು. ಆದರೆ ಅವನು ಅಡುಗೆ ಮಾಡೋನಲ್ವ, ಅದಕ್ಕೋಸ್ಕರ ತುಂಬ ದೊಡ್ಡ ಆರ್ಡ್ರ್ ತೊಗೊಂಡಿರ್ತಾರೆ ಅಡುಗೆ ಮಾಡೋದಕ್ಕೆ ಅಂತೇಳ್ಬಿಟ್ಟು. ಇವನು ನಾನು ಅಡುಗೆ ಮಾಡಲ್ಲ, ಪ್ರೇಮ ಹೇಳ್ತಾನೆ, ನಾನು ಅಡುಗೆ ಮಾಡಲ್ಲ, ನಾನು ಹೋಗ್ತೀನಿ, ಹೊರಡ್ತೀನಿ, ನಾನು ಇರಲ್ಲ ಇಲ್ಲಿ ಅಂತ. ಏನಾಯಿತು ಪ್ರೇಮ ಅಂತ ಕೇಳ್ತಾಳೆ ಅನುಪಮ. ಆದರೆ ಅವನೇನು ಹೇಳಲ್ಲ. ಇಲ್ಲ, ನಾನು ಇಲ್ಲಿರಲ್ಲ, ನಾನು ಹೋಗ್ತೀನಿ ಅಂತಾನೆ. ಅಲ್ಲ ಪ್ರೇಮ್, ನನ್ನ ಹತ್ರ ಹೇಳು, ನಿಮ್ಮ ತಾಯಿ ಥರ ಕಣೋ, ನನ್ನ ಹತ್ರ ಹೇಳು ಅಂತ ಕೇಳ್ತಾಳೆ. ಆದರೂ ಅವನೇನು ಹೇಳಲ್ಲ, ಹೊರಟೇ ಬಿಡ್ತಾನೆ. ಆ ಕಡೆ ರಾಯಿ ಅಳ್ತಾಳೆ, ಈ ಕಡೆ ಮಾಯಿ ಅಳ್ತಾಳೆ. ಇಬ್ಬರು ಅಳ್ತಾ ಇರ್ತಾರೆ, ಕಾರಣ ಗೊತ್ತಿಲ್ಲ, ಅಳ್ತಲೇ ಇರ್ತಾರೆ. ಆದರೆ ಅನುಪಮಂಗೆ ಮಾಯಿ ಹೇಳಿದಾಳೆ, ನಾನು ಪ್ರೇಮ್ನ ಲವ್ ಮಾಡ್ತಾ ಇದ್ದೀನಿ ದೊಡ್ಡಮ್ಮ, ಕೇಳಿ ನೋಡಿ, ಅವನಿಗೆ ಮದುವೆ ಮಾಡಿಸಿ ನನ್ನನ್ನು, ನಾನು ಆ ಕಡೆ ಅಂತ ಹೇಳಿರ್ತಾಳೆ. ಆದರೆ ಅವಳು ಕೇಳೇ ಇರಲ್ಲ. ನಿನ್ನೆ ಕೇಳಿದ್ರೆ ದೊಡ್ಡಮ್ಮ ಅಂತ ಕೇಳ್ತಾಳೆ. ಇಲ್ಲ, ಇನ್ನೂ ಕೇಳಿಲ್ಲ, ಕೇಳ್ತೀನಿ ಇರು ಮಗಳೇ, ಕೇಳ್ಬಿಟ್ಟು ನಿನಗೆ ಯಾವುದನ್ನು ತಿಳಿಸ್ತೀನಿ ಇರು ಮಗಳೇ ಅಂತ ಹೇಳಿರ್ತಾಳೆ. ಅಷ್ಟರೊಳಗೆ ಅವನು ಮನೆ ಬಿಟ್ಟೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ. ಆಮೇಲೆ ಅಲ್ಲಿ ಹೊರಡ್ಬೇಕಾರೆ ಹೇಳ್ತಾಳೆ, ಪ್ರೇಮ್ ನೀವು ಹೋಗೋ ಹಾಗಿಲ್ಲ, ನೀವು ಏನಕ್ಕೆ ಹೋಗ್ತಾ ಇದ್ದೀರಾ, ಹೋಗಬೇಡಿ, ಕಾರಣ ಏನು ಹೇಳ್ದಲೆ ಹೆಂಗೆ ಹೋಗ್ತೀರಾ ಪ್ರೇಮ್, ಹೋಗಬೇಡಿ ಅಂತ. ಅನುಪಮ, ನಾನು ಮಾತಾಡ್ತೀನಿ ಸುಮ್ಮನಿರು, ನೀನೇನು ಮಾತಾಡಬೇಡ ಅಂತೇಳಿ. ಆಮೇಲೆ ಈ ಕಡೆ ಅನುಪಮ ಮಗಳು ಮತ್ತು ಮೊಮ್ಮಗಳು ಇವರಿಬ್ಬರು ಏನೋ ಆಗಿದೆ ಇವ್ರು 3 ಜನದಲ್ಲಿ, ರಾಯಿ ಮತ್ತು ಮಾಯಿ ಮತ್ತು ಪ್ರೇಮು. ಅದಕ್ಕೇ ಇವನು ಇದ್ದಕ್ಕಿದ್ದಂಗೆ ಹೊರಟಿದ್ದಾನೆ ಅಂತ ದೊಡ್ಡ ಇದು ತಗೊಂಡಿದ್ದಾರೆ ಅಡುಗೆದು, ರೆಡಿ ಆಗಬೇಕು ಅಡುಗೆ. ಆದರೆ ಪ್ರೇಮ್ ಇಲ್ದಲೆ ತುಂಬ ಕಷ್ಟ ಆಗ್ತಿದೆ. ಆದರೆ ಅನುಪಮಗೆ ಅದನ್ನು ಕಷ್ಟ ಆಗಲ್ಲ, ಅವಳು ತುಂಬಾ ದೊಡ್ಡ ಕುಕ್ ಆಗಿರೋದ್ರಿಂದ. ಆದರೆ ಅಷ್ಟು ಜನಕ್ಕೆ ಇವನಿದ್ದಿದ್ರೆ ಎಷ್ಟು ಸಹಾಯ ಆಗ್ತಿತ್ತು ಪ್ರೇಮ್ ಇದ್ದಿದ್ರೆ. ಆದರೆ ಪ್ರೇಮ್ ಹೋಗ್ತಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ರಾಯಿ ಕೂಡ ಈ ಕಡೆ ಅಳ್ತಾಳೆ, ಹೇಳ್ಕೊಳಂಗಿಲ್ಲ ಬಾಯಿ ಬಿಟ್ಟು. ಇವಳು ಕೂಡ ಅಳ್ತಾ ಇದ್ದಾಳೆ. ಆ ಕಡೆ ಮಾಯಿ ಕೂಡ ಅಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಇಲ್ಲೇನಾಗಿದೆ ಅಂದರೆ, ಈಗ ಪ್ರೇಮ್ ಇರಲ್ಲ ಅಂತ ಕಂಡೀಷನ್ನಾಗಿ ಹೇಳ್ಬಿಟ್ಟು ಹೊರಟಾಗ ಎಲ್ಲರಿಗೂ ಗಾಬರಿ ಆಗಿಬಿಡ್ತಾರೆ. ಇವನಂತೂ ತುಷಾರಂತೂ ಹೇಗೆ ಮಾಡೋದು ಮ್ಯಾನೇಜು, ಅಷ್ಟು ಜನಕ್ಕೆ ಅಡುಗೆ ಒಪ್ಕೊಂಡಿದ್ದೀವಲ್ಲ, ಇವನು ಹೋಗ್ಬಿಟ್ರೆ ಏನು ಮಾಡೋದು ಮಮ್ಮಿ, ನಿಮಗೆ ಬೇರೆ ಹುಷಾರಿಲ್ಲ, ನೀವು ತಲೆತಿರಿ ಬಿದ್ದೋಗ್ತೀರಾ, ಯಾರು ಮಾಡೋದು, ಏನು ಕತೆ ಅಂತ ಹಿಂಗೆ ತಲೆ ಕೆಡಿಸ್ಕೊಂಡಿರ್ತಾನೆ. ನಿಮ್ಮಮ್ಮ ಇನ್ನೂ ಬದುಕಿದ್ದಾಳೆ, ನಾನು ಇದ್ದೀನಿ ಬಿಡು, ನೋಡೋಣ ಅಂತ. ನೀನೇನು ಟೆನ್ಷನ್ ತಗೋಬೇಡ ತುಷಾರ್, ಸುಮ್ಮನೆ ಇರು, ನಾನು ಇದ್ದೀನಲ್ಲ, ಸುಮ್ಮನೆ ಇರು ಅಂತಾಳೆ. ಈ ಪ್ರೇಮ್ ಏನಕ್ಕೆ ಹೋದ ಅಂತ ಒಬ್ರಿಗೂ ಅರ್ಥನೇ ಆಗಿಲ್ಲ ಹೇಳ್ಬೇಕಂದ್ರೆ. ಕ್ರಿಮಿನಲ್ಗಳಿಗಾದರೆ ಅವ ಐಡಿಯಾ ಉಪಯೋಗಿಸ್ತಾರೆ, ಅನುಪಮ ಮಗಳು ಮತ್ತು ಮೊಮ್ಮಗಳು. ಆದರೆ ಬೇರೆಯವ್ರಿಗೆ ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ ಏನಕ್ಕೆ ಪ್ರೇಮ್ ಹೋಗ್ತಿದ್ದಾನೆ ಅಂತ. ಸೆಪ್ಪು ಅಂದ್ಕೊಂಡು ಇವನೇ ದೊಡ್ಡ ಕುಕ್ ಆಗಿರ್ತಾನೆ. ಅವನೇ ಹೋದ್ಮೇಲೆ ಮತ್ತಿನ್ನೊಂದು ಸೆಪ್ಗೆ ಫೋನ್ ಮಾಡ್ತಾನೆ ತುಷಾರು. ಅವರಂತೂ ಸಿಕ್ಕಾಬಟ್ಟೆ ಪೇಮೆಂಟ್ ಕೇಳ್ತಾರೆ. ಆ ಪೇಮೆಂಟ್ ಕೇಳಿದಾಗ ನನಗೆ ಅಷ್ಟು ಪೇಮೆಂಟ್ ಕೊಡ್ತೇ ಇಲ್ಲ, ನಾನು ಈ ಇದ್ರದ್ದು ಮಾಲಿ MD ಆಗಿ ನನಗೆ ಅಷ್ಟು ಕೊಡ್ತಾ ಇಲ್ಲ, ನಿಮಗೆ ಎಲ್ಲಿಂದ ಅಷ್ಟು ಕೊಡ್ತಾರೆ ಇಡೀ ಫೋನು ಅಂತಾನೆ. ಮತ್ತು ಈಗ ಯಾರನ್ನ ಹುಡ್ಕೋದು, ಏನು ಕತೆ ಮಾಡೋದು ಅಂತ ಹಿಂಗೆ ತಲೆ ಕೆಡ್ಸ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಅನುಪಮ, ನನ್ನ ಕೈ ಕಾಲು ಗಟ್ಟಿ ಇದೆ, ನಾನು ಮಾಡ್ತೀನಿ ಸುಮ್ಮನಿರು ಅಂತ ಹೇಳ್ತಾಳೆ. ಎಲ್ಲರನ್ನೂ ಕೂಡ್ಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೋತಾಳೆ. ಆವಾಗ ಒಂದು ಮೆಸೇಜ್ ಹಾಕ್ತಾಳೆ ಪ್ರೇಮ್ಗೆ, ನೋಡು ಮಗನೇ, ನಿನಗೆ ಏನೇ ಕಷ್ಟ ಇದ್ದರೂ ನನ್ನ ಹತ್ರ ಹೇಳ್ಕೊ, ಮತ್ತೆ ನೀನು ಬರಬೇಕು ಅನ್ಸಿದ್ರೆ ಬಾ ಇಲ್ಲಿ, ಎಲ್ಲಿಗೂ ಟೆನ್ಷನ್ ತಗೋಬೇಡ, ಏನೂ ಪ್ರಾಬ್ಲಮ್ ಮಾಡ್ಕೋಬೇಡ, ಅದು ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೀನಿ, ನನ್ನ ಹತ್ರ ಬಂದು ಹೇಳ್ಕೊ ಅಂತ ಎಲ್ಲ ಮೆಸೇಜ್ ಹಾಕಿರ್ತಾನೆ. ರಿಪ್ಲೈ ಮಾಡಿಲ್ಲ. ಆಮೇಲೆ ರಾಯಿ ಫೋನ್ ಮಾಡೋಕ್ಕೆ ಬರ್ತಾಳೆ. ಇವರು ನನ್ನಿಂದ ತಾನೇ ಇದೆಲ್ಲ ಆಗಿದ್ದು, ನನ್ನಿಂದನೇ ಎಲ್ಲ ಹಾಳಾಗ್ತಿರೋದು ಅಂತ. ಈ ಕಡೆ ಮಾಯಿ ಕೂಡ ಮನೆಯಲ್ಲಿರೋ ರೂಮಲ್ಲಿರೋ ದಿಂಬು ಗಿಂಬು ಎಲ್ಲ ತೆಗ್ದೆಸಿತಾಳೆ. ಆ ಕಡೆ ಮಾಯಿ ಕೂಡ ಹೋಗಿ ಎಲ್ಲ
ಅಲ್ಲ ಮಾಯಿ ಹಂಗೆ ಮಾಡ್ತಿದ್ದಾಳೆ. ಈ ಕಡೆ ರಾಯಿನೂ ಕೂಡ ಎಲ್ಲನ ತೆಗ್ದು ಎಸಿತಿದ್ದಾಳೆ ಸಿಟ್ಟಿಗೆ. ಯಾವುದೂ ಇಲ್ಲ ರೂಮಲ್ಲಿ, ಎಲ್ಲ ತೆಗ್ದು ಎಸ್ದು ಎಲ್ಲ ರಂಪಾಟ ಮಾಡ್ತಿದ್ದಾರೆ ಇಬ್ಬರು ಸೇರಿಕೊಂಡು. ಅನುಪಮಗೆ ಸಂಜೆ ಅಷ್ಟರೊಳಗೆ ಅಡುಗೆ ಮಾಡಿಕೊಡ್ಬೇಕು ಅನ್ನೋ ಟೆನ್ಷನ್ನು. ಅವಳು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಮತ್ತು ಅದ್ರ ಜೊತೆಗೆ ಅವರ ಜಾಜಿ ಅಕ್ಕ ಬೇರೆ ಇದ್ದಾರೆ. ಅವರು ಸೇರಿಕೊಂಡು, ಮನೆಯವರೆಲ್ಲ ಸೇರಿಕೊಂಡು ಹೆಂಗೋ ಅಡುಗೆ ಮುಗಿಸ್ಬಿಡೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ರಾಯಿ ನೋಡೋಣ, ಪ್ರೇಮಗೆ ಫೋನ್ ಮಾಡೋಣ ಅಂತೇಳಿ ಆಚೆ ಹೋಗ್ತಾಳೆ. ಹೋಗ್ತಾ ಹಿಂದಿಂದೆಲ್ಲ ನೆನ್ಕೋತಾಳೆ. ಅವನ ಜೊತೆ ಆಟ ಆಡಿದ್ದು, ಅವನ ಜೊತೆ ಇದ್ದಿದ್ದು, ಅವನ ಜೊತೆ ಮಾಡಿದ್ದು ಎಲ್ಲ ನೆನ್ಕೋತಾಳೆ. ನೆನ್ಕೊಂಡು ಅಳು ಬರುತ್ತೆ ತುಂಬ. ಹೊತ್ತು ಸಾಕಾಗ್ತಾಳೆ. ಈ ಕಡೆ ಮಾಯಿ ಕೂಡ ಲೆಕ್ಕ ಬರಿತೀನಿ ಅಂತ ಕೂತಿದ್ದಾಳೆ. ಲೆಕ್ಕ ಬರೆಯಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಬಾಯಿ ಬಿಟ್ಟು ಹೇಳಂಗಿಲ್ಲ. ದೊಡ್ಡಮ್ಮಗೆ ಮಾತ್ರ ಗೊತ್ತಿದೆ. ದೊಡ್ಡಮ್ಮ ದೊಡ್ಡಮ್ಮ ಅಂದ್ಲು. ಹೇಳೋಷ್ಟರೊಳಗೆ ಇವನೇ ಹೋಗ್ಬಿಟ್ಟ. ಅಂತೂ ಕೇಳ್ತಾಳೆ ಅದ್ರ ಮಧ್ಯೆನಲ್ಲೂ, ದೊಡ್ಡಮ್ಮ ನಾನು ಇದೇ ಫಸ್ಟ್ ಲವ್, ಅವನೇನೇ ನಾನು ಲವ್ ಮಾಡಿರೋದು, ಬೇರೆ ಯಾರನ್ನೂ ಲವ್ ಮಾಡಿಲ್ಲ ದೊಡ್ಡಮ್ಮ. ಅವನನ್ನು ಕೇಳಿ ದೊಡ್ಡಮ್ಮ, ಕೇಳ್ಬಿಟ್ಟು ನನಗೆ ಅವನಿಗೆ ಮದುವೆ ಮಾಡಿಸಿ ದೊಡ್ಡಮ್ಮ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.